ದಯವಿಟ್ಟು ಯಾರಾದರೂ ಕಾಪಾಡಿ ಕಾಪಾಡಿ, ದಯವಿಟ್ಟು ನನ್ನ ಯಾರಾದರೂ ಕಾಪಾಡಿ ಕಾಪಾಡಿ, ಯಾರಾದರೂ ನನ್ನ ಕಾಪಾಡಿ ಕಾಪಾಡಿ, ದಯವಿಟ್ಟು ನನ್ನ ಯಾರಾದರೂ ಕಾಪಾಡಿ ಕಾಪಾಡಿ ಕಾಪಾಡಿ, ದಯವಿಟ್ಟು ನನ್ನ ಯಾರಾದರೂ ಕಾಪಾಡಿ. ಹಲೋ ಗಾಯ್ಸ್, ಇವತ್ತಿನ ಬ್ಲಾಗ್ ಏನಂದ್ರೆ ಬೈಕ್ ಮತ್ತೆ ಕಾರ್ ಡಿಕ್ಕಿ ಹೊಡೆದು ಬೈಕಿನವಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಳೆ, ಕಾರಿನವನು ಪರಾರಿಯಾಗಿದ್ದಾನೆ. ಇಂತಹ ಕಾಲಾಗಲಿಸಿ ನಿಮ್ಗೆ ಯಾವ ಥರ ಆಗುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಲೈಕ್ನ ಕ್ಲಿಕ್ ಮಾಡಿ. ಏನಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ತಿಳಿಸ್ತೀನಿ. ಸುಬ್ಬಮ್ಮ ಎಂತ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ನೋಡು ಸುಬ್ಬಮ್ಮ. ಹೌದು ಕಾವೇರಮ್ಮ, ಸುಬ್ಬಮ್ಮ ಯಾರ ಹೆತ್ಮಗ್ಳು ಹೇಳು ಪಾಪ. ಹೌದು ಕಾವೇರಮ್ಮ, ನಾವು ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಬೇಡ ಬೇಡಪ್ಪ, ಸವಾಸನೆ ಬೇಡ, ಪೊಲೀಸು ಲಾಯರ್ ಅಂತೆಲ್ಲ ನಮ್ಮ ತಲೆ ಮೇಲೆ ಬರುತ್ತೆ, ನಮ್ಗೆ ಸವಾಸನೆ ಬೇಡ, ನಾವು ಬಾಯಿ ಮುಚ್ಕೊಂಡು ನಿಂತ್ಕೊಬಿಡೋಣ. ಹೌದು ಕಾವೇರಮ್ಮ, ನಿಮ್ಗೆ ಹಂಗೆ. ಅಯ್ಯೋ ಏನ್ ಇಷ್ಟು ಜನ ನಿಂತಿದ್ದಾರೆ, ಹಿಂದೆ ಗುಂಪು ಕಟ್ಕೊಂಡಿದ್ದಾರೆ ನೋಡ್ತೀನಿ. ಜಾಗ ಬಿಡಿ ಜಾಗ ಬಿಡಿ. ಅಯ್ಯೋ ಆಕ್ಸಿಡೆಂಟ್ ಆಗಿದ್ಯಾ? ಉಸಿರಿದ್ಯಾ ಅಂತ ನೋಡ್ತೀನಿ. ಸದ್ಯ ಉಸಿರಿದೆ. ಏನಿಲ್ಲ, ನಾನಿದ್ದೀನಿ, ಏನಿಲ್ಲ, ಯಾರು ಸಹಾಯ ಬನ್ನಿ. ಎಂತ ಜನರು, ನಾನು ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಬಂದು ನೋಡ್ತೀನಿ. ಹಲೋ ಹಲೋ ಸರ್, ಹಲೋ ಆಂಬುಲೆನ್ಸಾ? ಸರ್ ಶ್ರೀನಗರಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ತುಂಬಾ ಎಮರ್ಜೆನ್ಸಿ ಇದೆ, ದಯವಿಟ್ಟು ಬೇಗ ಬನ್ನಿ, ದಯವಿಟ್ಟು ಬೇಗ ಬನ್ನಿ. ನೀವೆಲ್ಲ ಮನುಷ್ಯ, ನಿಮಗೆ ಬುದ್ಧಿ ಇಲ್ಲ, ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಕಾಡಾಗ್ತೀರಾ, ಸುಮ್ಮನೆ ನಿಂತ್ಕೊಂಡಿದ್ದೀರಾ? ನೀವೇ ನಮ್ಮ ವಿಡಿಯೋ ತಗೊಳ್ತಿದ್ಯಾ? ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇಲ್ವಾ? ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಮುಳುಗೋಗ್ಬಿಟ್ಟಿದ್ಯಾ? ನೀವಿದ್ರೆ ನಮ್ಮ ಇಷ್ಟು ದೊಡ್ಡವರಾಗಿದ್ದ ನಿಮಗೂ ಸ್ವಲ್ಪ ಬುದ್ಧಿ ಇಲ್ವಾ? ನಿಮ್ಮ ಮನೇಲಿ ತರ ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಅಣ್ಣ ತಮ್ಮನಿಗೆ, ನಿಮ್ಮ ಅಕ್ಕ ತಂಗಿ ಆಗಿದ್ರೆ ಇದರ ನಿಂತಿರ್ತೀರಾ? ಇಲ್ಲ ಬುದ್ಧಿ ಅಲ್ಲ, ಅವಾಗೇನು ಸಹಾಯ ಮಾಡಿರಲಿಲ್ಲ, ಯಾಕಂದ್ರೆ ಪೊಲೀಸು ಲಾಯರು ಅಂತ ತಲೆ ಮೇಲೆ ಬರುತ್ತೆ, ಅದಕ್ಕೆ ಸಹಾಯಕ್ಕೆ ಹೋಗ್ಲಿಲ್ಲ. ಈ ತರ ಮಾಡಿ ಇವಾಗ ಆ ಥರ ಏನಿಲ್ಲ, ನೀವು ಫಸ್ಟ್ ಪ್ರಾಣ ಉಳಿಸಿ, ನಿಮಗೆ ಪೊಲೀಸರು ಕೇಸಿ ಯಾರು ನಿಮ್ಗೆ ತೊಂದರೆ ಕೊಡಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಬುದ್ಧಿ.